ವೆಲ್ಕಮ್ ಬ್ಯಾಕ್. ಕಾವೇರಿಗೋಸ್ಕರ ಗುರುವಾರ ಇಡೀ ಕರ್ನಾಟಕ ಸ್ತಬ್ಧ ಆಗುತ್ತಾ ಅಥವಾ ಸ್ಟ್ರೈಕ್ ಆಗುತ್ತಾ, ಬಂದ್ ಆಗುತ್ತಾ? ಬಂದ್ ಬೇಕಾ? ಈ ಚರ್ಚೆ ನಡುವೆ ಕರ್ನಾಟಕ ಬಂದ್ ಬೇಡ ಅಂತ ನಿನ್ನೆ ತನಕ ಹೇಳ್ತಾ ಇದ್ದ ಕನ್ನಡ ಸಂಘಟನೆಗಳು ಈಗ ಯೂ ಟರ್ನ್ ತಗೊಂಡು, ಅಂದರೆ ಯೂ ಟರ್ನ್ ತಗೊಳ್ಳೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕರ್ನಾಟಕ ಬಂದ್ ಇರುತ್ತೆ, ಬಂದ್ ಆಗುತ್ತೆ ಅಂತ ವಾಟಾಳ್ ನಾಗರಾಜ್ ಮಾತ್ರ ಪದೇ 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 ಹೇಳ್ತಾ ಇದ್ದಿದ್ದನ್ನೇ ಹೇಳ್ತಾ ಇದ್ರು. ಬಟ್ ಉಳಿದವ್ರ ಕತೆ ಏನು? ಈಗ ನೋಡಿ ಸೀನ್ ಹೆಂಗೆ ಬದಲಾಯಿತು ಅಂತ. ಈ ಕಾವೇರಿ ಡ್ಯಾಮ್ನಲ್ಲಿ ನೀರಿದೆ, ನೀರು ಹರಿದು ಬಂದರೆ ಅದನ್ನೇನು ಇಟ್ಕೊಳಕ್ಕಾಗತ್ತಾ? ತಮಿಳ್ನಾಡಿಗೆ ನೀರು ಹೋಗಲಿ ಅಂತ ಇಲ್ಲಿ ತನಕ ಹೇಳ್ತಾ ಇದ್ದವರು ಇವತ್ತು ಮಧ್ಯಾಹ್ನದ ಬಳಿಕ ಟೋನ್ನೇ ಚೇಂಜ್ ಮಾಡ್ಕೊಬಿಟ್ರಲ್ಲ. ಯಾಕೆ ಗೊತ್ತಾ? ತಮಿಳ್ನಾಡಿಗೆ 1.06 TMC ಅಂದರೆ 12,000 ಕ್ಯೂಸೆಕ್ಸ್ ಅಂತ ನೀರು ಬಿಡಿ ಅಂದ್ಕೊಂಡು CWRC ಆದೇಶ ಕೊಡ್ತು. ಅಗೇನ್ ಅದೇ ರಾಗ ಅದೇ ಹಾಡು. ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದ ಕರ್ನಾಟಕಕ್ಕೆ ಬಿಗ್ ಶಾಕ್. ಅದೇನಪ್ಪ ಅಂದರೆ ಮೊನ್ನೆ 3,500 ಕ್ಯೂಸೆಕ್ಸ್ಗೆ ಲಿಮಿಟ್ ಮಾಡಿದ್ರು, ಈಗ ಅದನ್ನ ಎಷ್ಟು ಪಟ್ಟು ಹೆಚ್ಚು ಮಾಡಿದ್ದಾರೆ. ಓಕೆ, ಬಂದ್ ಬಗ್ಗೆ ಮತ್ತು ಕಾವೇರಿ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ತುಂಬಾನೇ ಇಂಪಾರ್ಟೆಂಟ್. ಯಾರ್ಯಾರಿಗೆ? ಮಾಧ್ಯಮದವ್ರಿಗೆ, ಸರ್ಕಾರದವ್ರಿಗೆ ಮತ್ತು ಕನ್ನಡ ಪರ ಸಂಘಟನೆಗಳಿಗೆ. ಬನ್ನಿ, ಕರೆ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಇಂದ ಕಾಲ್ ಬರ್ತಾ ಇದೆ. ತಗೊಳ್ಳೋಣ. ಗಿರೀಶ್ ಅಂತ. ನಮಸ್ಕಾರ ಗಿರೀಶ್ ಅವರೇ, ಮಾತಾಡಿ ಸರ್. ಬಂದ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಮೇಡಮ್, ನೀರು ಎಲ್ಲರಿಗೆ, ರೈತರಿಗೆ ಎಲ್ಲರಿಗೂ ಬೇಕಾರಿ ಮೇಡಮ್. ಯಾವ ಭಾಗದವ್ರು ನೀವು? ನಾವು ಬಿಜಾಪುರ ಡಿಸ್ಟಿಕ್ ಮೇಡಮ್. ಹೇಳಿ ಸರ್. ಈಗ ನಮಗೂ ಮಳೆ ಇಲ್ಲ ಏನಿಲ್ಲ ಮೇಡಮ್. ನೀರಂತ್ರ ಭಾಳ ನಮ್ಗೆ ಸಮಸ್ಯೆ ಭಾಳ ರೀ ಮೇಡಮ್. ಬಿಡಿ. ಬಟ್ ಇವಾಗ ನಾವು ಕಾವೇರಿ ಬಗ್ಗೆ ಮಾತಾಡ್ತಾ ಇದೀವಲ್ಲ ಸರ್. ಬಟ್ ಅರ್ಥ ಆಗುತ್ತೆ, ನೀವು ರೈತರೇ, ಈ ಭಾಗದವರು ರೈತರೇ. ಈಗ ವಿಷಯ ಏನ್ ಗೊತ್ತಾ? ಕನ್ನಡ ಪರ ಸಂಘಟನೆಯವರು ಕೆಲವರು ಬಂದ್ ಮಾಡ್ತೀವಿ ಅಂತ ಇದಾರೆ, ಸ್ಟ್ರೈಕ್ ಮಾಡ್ತೀವಿ ಅಂತ ಇದಾರೆ. ಮಾಡ್ಬೇಕಾ? ಸ್ಟ್ರೈಕ್ ಮಾಡ್ಬೇಕು ಮೇಡಮ್. ಆದ್ರೂ ಎಲ್ಲರಿಗೂ, ರೈತರಿಗೆ ಎಲ್ಲ ನೀರು ಬೇಕೇ ರೀ ಮೇಡಮ್. ಈಗ ನಾವು ಅಷ್ಟೇ, ಎಲ್ಲರೂ ಅಷ್ಟೇ, ಎಲ್ಲರಿಗೂ ಇದ್ರಿಗೆ ನಮಗೂ ಸಮಸ್ಯೆ, ದೊಡ್ಡ ಸಮಸ್ಯೆ ರೀ ಮೇಡಮ್ ನಮಗೂ. ಹೌದೌದು, ನಿಮ್ಮ ಭಾಗದ ರೈತರ ಸಮಸ್ಯೆ ಇನ್ನೂ ಕೇಳದೆ ಬೇಡ ಬಿಡಿ, ಗೋಳೆ ಬೇಡ ಬಿಡಿ. ಕರೆಕ್ಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಬೆಳ್ಳಂದೂರಿನಿಂದ ದಿಲೀಪ್ ಅಂತ ಕರೆ ಮಾಡಿದ್ದಾರೆ. ದಿಲೀಪ್ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಸರ್ ನಿಮ್ ವಾದ? ನಮ್ದು ವಾದ ಏನಿಲ್ಲ ಮೇಡಮ್. ಬೆಂಗಳೂರವರು ಕುಡಿಯಕ್ಕೆ ಈಗ ಸ್ಟ್ರೈಕ್ ಮಾಡ್ತಾ ಇರೋದು, ರೈತರಿಗೆ ಕುಡಿಯಕ್ಕೆ ಸ್ಟ್ರೈಕ್ ಮಾಡ್ತಾ ಇಲ್ಲ. ನಾವು ನಾಲೆಗಳಿಗೆ, ಚಾಮರಾಜ ನಮ್ದು ಕಬಿನಿ ನಾಲೆಗಳಿಗೆ ಆಗುತ್ತೆ. ಒಂದ್ ವಾರ ಆಯ್ತು ನೀರು ಬಿಟ್ಟಿದ್ದಾರೆ ಅಷ್ಟೇ. ರೈತರಿಗೆ ಬೆಳೆಗೆ ಏನು ಬಿಟ್ಟಿಲ್ಲ, ಏನಿಲ್ಲ. ಈಗ ಮೇಟೂರ್ ಡ್ಯಾಮ್ ಅಲ್ಲಿ 40ರಿಂದ 50 TMC ನೀರಿದೆ. ಹೌದು. ಇನ್ನೊಂದ್ 15 TMC ನೀರ್ ಬಿಟ್ರೆ ಈಗ ಅವ್ರಿಗೆ 65-70 TMC ಆಗುತ್ತೆ. ನಮ್ ರೈತರು ಇಲ್ಲಿ ಬೆಳೆನೂ ಬೆಳೆಯಂಗಿಲ್ಲ, ಜಾನುವಾರು ನೀರ್ ಬಿಡ್ತಾ ಇದಾರೆ ಅಷ್ಟೇ. ಅವ್ರಿಗೂ 3 ಫಸಲು ಬಿಡ್ತಾ ಇದಾರೆ. ಈಗ ಏನ್ ಮಾಡ್ಬೇಕು ಅಂತ? ನೀರ್ ಬಿಡಬಾರ್ದು ಮೇಡಮ್, ಅಲ್ಲಿಗೆ ಬಿಡಬಾರ್ದು ಅಂತ. ಈಗ ಆಮೇಲೆ ಇನ್ನೊಂದು, ನಮ್ ರೈತರು ಒಂದು ಎಡವಟ್ ಮಾಡ್ತಾ ಇರೋದು ಎಲ್ಲಿ ಅಂದ್ರೆ, ಬೆಂಗಳೂರವ್ರಿಗೆ ಕುಡಿಯಕ್ ನೀರ್ ರಿಸರ್ವ್ ಮಾಡ್ತಾ ಇರೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೋಡೋಣ ಸರ್, ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ ಗಟ್ಟಿಯಾಗಿ ಅಂತ. ಮತ್ತೊಬ್ರು ಮಂಡ್ಯದ ಭಾಗದಿಂದ ಕರೆ ಮಾಡಿದ್ದಾರೆ, ಲೋಕೇಶ್ ಅಂತ. ನಮಸ್ಕಾರ. ನಮಸ್ತೆ ಮೇಡಮ್. ಮಾತಾಡಿ ಲೋಕೇಶ್ ಅವರೇ. ಮೇಡಮ್, ಇದು ನಾವು ಮಂಡ್ಯದವರು. ಮೇಡಮ್, ನಾವು ನೀರಾವರಿ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ವರ್ಕ್ ಮಾಡಿದ್ದೀನಿ. ಓಕೆ, ಸೂಪರ್. ಮೇಡಮ್, ಅದು ತಿಬ್ನಳ್ಳಿ ಅಂತ ಬರುತ್ತೆ ಮೇಡಮ್. ಬುಗುರಿಂದ, ಹುಲಿಕೆರೆ ಬುಗದಿಂದ ನೀರು ನಮ್ಗೆ KRS ಇಂದ 2,000 ಬಿಡ್ತಾರೆ ಮೇಡಮ್. 2,000 ಬಿಟ್ರೆ ನಾವು ಮಳವಳ್ಳಿಗೆ 500 ಇಲ್ಲ 600 ಕ್ಯೂಸೆಕ್ಸ್ ನೀರು ಕೊಡ್ತೀವಿ. ಮದ್ದೂರಿಗೆ 1,200 ಕ್ಯೂಸೆಕ್ಸ್ ನೀರು ಕೊಡ್ತೀವಿ ಮೇಡಮ್. ಡಿವೈಡ್ ಮಾಡ್ತೀವಿ ಮೇಡಮ್, ಅಲ್ಲಿ ಡಿವೈಡ್ ಇದೆ, 2 ಕಡೆನೂ ಡಿವೈಡ್ ಆಗುತ್ತೆ. ನಮ್ಗೆ ಇವತ್ತು ನೀರು ಬಂದ್ರೆ ನಮ್ಮ ಇಲ್ಲಿ ಇದು ಮಳವಳ್ಳಿಗೆ ಸೇರ್ಬೇಕು ಅಂದ್ರೆ 15 ದಿನ ಬೇಕು ಮೇಡಮ್ ನೀರು. ಸರಿ, 15 ದಿನ ಬೇಕು ಅಂದ್ರೆ ಈಗ ನಮ್ಮ ನಾಲೆಗಳಲ್ಲಿ ಮೇಡಮ್ ಹೆಂಗಾಗಿದೆ ಅಂದ್ರೆ, ಇವಾಗ DK ಶಿವಕುಮಾರ್ ಸರ್ ಹೇಳ್ತಿದ್ರೆ ಏನು ಬೆಳೆ ಹಾಕ್ಬೇಡಿ ಅಂತ ಹೇಳಿದಾರೆ. ಏನು ಬೆಳೆ ಹಾಕ್ಬಿಡಿ ಅಂತಲ್ಲ, ಮಳೆ ಬಂದ್ರೇನೆ ಬೆಳೆಯೋದು ಅನ್ನುವಂಥದ್ದನ್ನು ಅವಾಯ್ಡ್ ಮಾಡಿ ಅಂತ. ಅದೇನೆ ಮೇಡಮ್, ಏನು ಹಾಕ್ಬೇಡಿ ಅಂತಾನೆ ನಮ್ಗೆ ಅರ್ಥ ಮೇಡಮ್. ಮಂಡ್ಯದ ನಮ್ಮ ಜಿಲ್ಲೆ ಜನಕ್ಕೆ ಅದೇ ಅರ್ಥ. ಈಗ ನಾವು ಭತ್ತ ಬೆಳಿತಿದ್ದೋ, ಇವಾಗ ಅಲ್ಲಿ ಒಟ್ಲು ಹಾಕ್ಬೇಕಾಯ್ತು ಮೇಡಮ್. ಈಗ ಒಟ್ಲು ಇಲ್ಲ, ಈಗ ಮಳೆ ಊದಿದೆ, ಇವಾಗ ಒಟ್ಲು ಹಾಕಕ್ಕೂ ಆಗಲ್ಲ, ಬಿಡೋಕು. ಈಗ ಕರೆಕ್ಟ್ ನೀರ್ ಸಮಸ್ಯೆ ಸರ್, ನೀರಿನ ಸಮಸ್ಯೆ ಒಪ್ಕೊಳ್ಳೇಬೇಕು. ಅದ್ರಲ್ಲೂ ನೀವು ಮಂಡ್ಯ ಮೈಸೂರು ಭಾಗದವ್ರು ಹೇಳ್ತಾ ಇದೀರಿ ಅಂದ್ರೆ ಡೆಫಿನೆಟ್ಲಿ ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಈಗ ವಿಷಯ ಏನ್ ಗೊತ್ತಾ, ಇವತ್ತು ನಾನು ಮಾತಾಡ್ತಾ ಇರೋದು, ಹಿಂಗ ಆಗ್ತಿದ್ದಂಗೆ ಬಂದ್ಬಿಟ್ರೆ ಸರಿನಾ? ಬಂದ್ ಬೇಕಾ? ಮಾಡಿಲ್ಲ ಅಂದ್ರೆ ಮೇಡಮ್, ಬಂದ್ ಮಾಡಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಅಂದ್ರೆ ಮೇಡಮ್, ನಮ್ಮ ಮಂಡ್ಯ ಜಿಲ್ಲಾ ಮೈಸೂರು ಜಿಲ್ಲೆಗೆ ನೀರೇ ಇಲ್ಲ ಮೇಡಮ್. ಸೊ ಬಂದ್ ಸೂಕ್ತ ಅಂತೀರಿ ನೀವು?
ಹೌದು madam, ಬಂದ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ರಾಮು ಅಂತ ಆನೇಕಲ್ಲಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮು ಅವರೇ. ನಮಸ್ತೆ ಮೇಡಮ್. ಬಂದ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಂದು ಮಾಡೋದು ಒಂದ್ ಕಡೆ ಒಳ್ಳೇದೇ, ಯಾಕಂದ್ರೆ ಈಗ ಬೆಂಗಳೂರಿಗೆ ಕುಡಿಯಕ್ ನೀರ್ ಬೇಕು ಮುಖ್ಯವಾಗಿ. ಹ್ಮ್ ಆಮೇಲೆ ಮಂಡ್ಯದ ಭಾಗದವ್ರಿಗೆ ಬೆಳೆ ಬೆಳಿಕ್ಕೆ ನೀರ್ ಬೇಕು. ಹ್ಮ್ ಏಕಾಏಕಿ ರಾತ್ರಿ ಅವ್ರಿಗೆ ಬಿಡೋದು ನೀರು, ತಮಿಳ್ನಾಡು ನೀರು ಬಿಡೋದು ಅವೆಲ್ಲ ಸರಿ ಇಲ್ಲ. ಹ್ಮ್ ಹ್ಮ್ ನಮ್ಮ CM ಗಟ್ಟಿ ನಿರ್ಧಾರ ಮಾಡಿ ನಾನು ಕೊಡೋದೇ ಇಲ್ಲ, ಹ್ಮ್ ನಮಗ್ ಬೇಕು ನೀರು ಅಂತ ಒಂದ್ ಮಾತು ಹೇಳಿದಿದ್ರೆ ಕನ್ನಡಿಗರು ಎಷ್ಟು ಖುಷಿ ಪಡ್ತಿದ್ರು ಮೇಡಮ್. ಹ್ಮ್ 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 ಈಗ ಈ ಇದು ಮಾಡ್ತಿದ್ರಲ್ಲ ಈಗ ಸ್ಟ್ರೈಕ್, ಅದು ಮಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರು ಒಂದ್ ಮಾತು ಹೇಳಿದಿದ್ರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ನಾವು ಬಂದ್ ಬೇಕು ಅಂತೀರಿ ಹಂಗಾದ್ರೆ ನೀವು? ಬೇಕು ಮೇಡಮ್. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಬೆಂಗಳೂರಿನಿಂದ DVG ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ, ಏನ್ ಸರ್ ಅದು DVG ಅಂದ್ರೆ? ದಿವಿಜಾ ಅಂತ ಹೆಸರು. ಹಾ, ದಿವಿಜಾ ಅಂತ. ಓಕೆ, ಆಯ್ತು, ಹೇಳಿ. ಬಂದ್ ಬಗ್ಗೆ ಮಾತಾಡಿ. ಅದೇ ಬಂದ್ ಮಾಡಬಾರ್ದು ನಾವೀಗ, ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ. ಹಾ, ನಾವು ಸರ್ಕಾರ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿನೇ ಫೈಟ್ ಮಾಡ್ಬೇಕಾಗ್ತಿ ಕೇಸ್. ನಾವ್ ಎಷ್ಟು ಬಂದ್ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಹೊರತು ಹ್ಮ್ ಅವ್ರ ಆರ್ಡರ್ಸ್ ಇನ್ನು ದೇ ವಿಲ್ ನಾಟ್ ಚೇಂಜ್. ಹ್ಮ್ ನಾವು CWC ಅಲ್ಲೇನೆ ವಿ ಹ್ಯಾವ್ ಟು ಫೈಟ್ ಫಾರ್ ದಿಸ್. ಹ್ಮ್ ಈಗ 100 ವರ್ಷದಿಂದ ಏನ್ ಅಗ್ರಿಮೆಂಟ್ ಆಗಿತ್ತು ಮದ್ರಾಸ್ ಗೌರ್ಮೆಂಟ್ ಹಾಗೆ ಕರ್ನಾಟಕ ಅವಾಗ ಮೈಸೂರು ಮಹಾರಾಜದ್ದು, ಅದನ್ನ ರಿವ್ಯೂ ಮಾಡಿ ವಿ ಹ್ಯಾವ್ ಟು ವರ್ಕ್ ಫಾರ್ ದಟ್. ಓಕೆ. ಎನಿವೆ, ಥ್ಯಾಂಕ್ ಯು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಬಂದ್ ಆಗ್ಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಂದೇ ಸೊಲ್ಯೂಷನ್ ಎಲ್ಲ ಪ್ರಾಬ್ಲಮ್ಗೂ? ಸೊಲ್ಯೂಷನ್ ಅಂದರೆ ಬಂದ. ಸರಿ, ಬಂದ್ ಮಾಡಿದ್ವಿ, ಇದರಿಂದ ಸಮಸ್ಯೆ ತಮಿಳ್ನಾಡಿಗೆ ಅಟ್ಲೀಸ್ಟ್ ₹1 ಅಷ್ಟಾದರೂ ಆಗತ್ತಾ? ಅವರಿಗೆ ಇದರ ಬಿಸಿ ತಟ್ಟತ್ತಾ? ಸಮಸ್ಯೆ ಆಗೋದು ಎಲ್ಲಿಗೆ? ಶ್ರೀರಂಗಪಟ್ಟಣದಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ಅವ್ರನ್ನೂ ಒಂದ್ಸಲ ಮಾತಾಡ್ಸ್ಬಿಡೋಣ. ಮಂಜುನಾಥ್ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ಏನ್ ಅನ್ಸುತ್ತೆ ಸರ್ ಬಂದ್ ಬಗ್ಗೆ? ಬಂದ್ ಬಗ್ಗೆ ಮಾಡ್ಬೇಕು ಮೇಡಮ್. ಮೇಲ್ಗಡೆ ಬಿಸಿ ತಟ್ಟಬೇಕು ಅಂದ್ರೆ ಮಾಡ್ಲೇಬೇಕು ಮೇಡಮ್. ಅವರು ಯಾರಿಗ್ ಬಿಸಿ ತಟ್ಟಬೇಕು ಅಂದ್ರೆ? ಅಲ್ಲಿ ಕೇಂದ್ರದಲ್ಲಿ ಇವಾಗ ಡಿಸೈಡ್ ಮಾಡಿದಾರಲ್ಲ ಮೇಡಮ್ ಅವರು, ಕೋರ್ಟ್ ಅವ್ರಿಗೆ ಬಿಸಿ ತಟ್ಟಬೇಕು ಅಂದ್ರೆ ನಾವು ಸುಮ್ಮನೆ ಕೂತಿದ್ರೆ ತಮಿಳ್ನಾಡು ಅವ್ರು ತಗೊಂಡು ಹೋಗ್ತಾನೆ ಇರ್ತಾರೆ. ಇಲ್ಲಿ ರೈತರು ಏನ್ ಮಾಡ್ತಾರೆ? ಈ ರೈತರಲ್ಲಿ ಇಲ್ಲಿ ರೈತರಲ್ವಾ? ಕೇಂದ್ರಕ್ಕೆ ತಟ್ಟಕ್ಕಿಂತ ಮುಂಚೆ ಹೆಚ್ಚಿಗೆ ಬಿಸಿ ರಾಜ್ಯದವ್ರಿಗೆ ತಟ್ಟತ್ತಲ್ಲ. ಇಲ್ಲಿಯವರೆಲ್ಲ ಮಂದ ಆಗ್ಬಿಟ್ಟಿದಾರಲ್ಲ. ದಪ್ಪ ಚರ್ಮ ಅಂತೀರಾ? ದಪ್ಪ ಚರ್ಮ ಮೇಡಮ್ ಅವರು. ರೈತರ ಬಗ್ಗೆ ಎಲ್ಲಾರ ಕಾಳಜಿ ಇದೆಯಾ? ರೈತರ ಸರ್ಕಾರ ಅಂತಾರಲ್ಲ, ಎಲ್ಲಾರು ಇದೆಯಾ ಮೇಡಮ್? ರೈತ ಎಲ್ಲಾರ್ನು ದುಡ್ಡು ಸಾಕ್ತಾನೆ. ಅವನ್ ದುಡ್ದು ಎಲ್ಲಾರ್ನು ಸಾಕ್ತಾನೆ ಅವನು. ಗೊತ್ತಾಯ್ತಾ? ರೈತ ಒಬ್ಬ. ಆ ರೈತನ್ಗೆ ಮೋಸ ಮಾಡಿದ್ರು ಇವರು. ಸೊ ಬಂದ್ ಸೂಕ್ತ? ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಇದ್ ನಿಮ್ಮ ಅಭಿಪ್ರಾಯ? ಸರಿ, ಥ್ಯಾಂಕ್ ಯು. ಸಿದ್ದಾಪುರದಿಂದ ಒಂದ್ ಕರೆ ಬಂದಿದೆ, ದಾಮೋದರ್ ಅಂತ, ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಮೇಡಮ್ ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಹೇಳಿ. ನಮ್ದು ಬಂದೇ ಪರಿಹಾರನಾ ಮೇಡಮ್? ಬಂದ್ ಪರಿಹಾರನಾ? ಅದೇ ಹೆಂಗೆ ಬಂದ್ ಮಾಡಬಾರ್ದು, ಯಾಕೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಸರ್ಕಾರ ಏನಾದ್ರು ಒಂದು ಪರಿಹಾರ ಮಾಡಬಹುದು. ಏನ್ ಪರಿಹಾರ ಮಾಡಬಹುದು ಅನ್ಸುತ್ತೆ ನಿಮ್ಗೆ? ಸೊಲ್ಯೂಷನ್ ಏನ್ ಹುಡುಕ್ಬೋದು ನಾವು? ಈಗ ಬಂದ್ ಮಾಡ್ರೆ ಸಾರ್ವಜನಿಕರು ಓಡಾಡೋದು ತೊಂದರೆ ಆಗುತ್ತೆ. ಮಂಡ್ಯ ಒಂದು ಜಿಲ್ಲೆಗೆ ನೀರು, ಆದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ನೀರಿನ ಅವಶ್ಯಕತೆ ಅದ್ರದ್ದಿಲ್ಲ, ಕಾವೇರಿದಿಲ್ಲ. ನಾವು ಬಂದ್ ಮಾಡೋ ಅವಶ್ಯ ಇಲ್ಲ. ನೀವು ರಾಜ್ಯ ಅಂತ ಬಂದಾಗ ಎಲ್ಲ ರೈತರು ಒಂದೇ ಅಂತ ನೋಡ್ಬೇಕಾ? ನಮ್ ಭಾಗದ ರೈತರೇ ಬೇರೆ, ಅವರೇ ಬೇರೆ ಅನ್ಬೇಕಾ? ಬಂದ್ ಬೇಡ ಒಪ್ಕೊಳ್ಳೋಣ, ಬಟ್ 6 ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಮಗ್ ಬಂದ್ ಬೇಡ ಅಂದ್ರೆ ಹೆಂಗೆ ಸರ್? ಇದು ಒಗ್ಗಟ್ಟು ಅಂತ ಬರುತ್ತಲ್ವಾ ಒಂದು? ನಾವ್ ಹೇಳಿದ್ ಕೇಳಿ ಮೇಡಮ್, ಏನ್ರಿ ಈಗ ವರ್ಷ ನೀರ್ ಕೊಡ್ತಾರೆ, ಬಂದ್ ಮಾಡೋದು, ವರ್ಷ ಬಂದ್ ಮಾಡೋದು. ಪರಿಹಾರ ಅದಕ್ಕೇನು ಅಂತ ಪರಿಹಾರ ಕಂಡಿಡ್ಕೋಬೇಕು ಸರ್ಕಾರ. ಅದನ್ನ ಕೇಳಿ ಕರೆಕ್ಟ್. ಅದೇ ನಾನು ಅದನ್ನೇ ಹೇಳ್ತಾ ಇರೋದು. ವರ್ಷ ಈಗ ಅವ್ರು ನೀರ್ ಬಿಡಿ ಅಂತ ಸ್ಟ್ರೈಕ್ ಬಂದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅದು ಆದ್ರಿಂದ ಸರ್ಕಾರನೇ ಮುನ್ನೆಚ್ಚರಿಕೆ ಮಾಡಿ ದಿನಾರು ಒಂದು ದಾರಿ ಮಾಡ್ಕೋಬೇಕು ಅಲ್ಲ ಮೇಡಮ್? ಕರೆಕ್ಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಬೆಂಗಳೂರಿನಿಂದ ಸುರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಮಾತಾಡಿ ಸರ್. ಬಂದು ಅವಶ್ಯಕತೆ ಇದೆ ಅಂತ ಹೇಳ್ತೀವಿ ಮೇಡಮ್ ನಾವು. ಬಂದ್ ಬೇಕು, ಖಂಡಿತ. ಸರಿ, ಆಯ್ತು. ಬಂದು ಬೇಕು, ಬಟ್ ಅದನ್ನ ಒಗ್ಗಟ್ಟಿಂದ ಪ್ರದರ್ಶಿಸ್ಬೇಕು ಮೇಡಮ್. ಯಾರು ಒಗ್ಗಟ್ಟನ್ನ ಪ್ರದರ್ಶಿಸಬೇಕು? ನಮ್ಮ ಸಂಘಟನೆಗಳಾಗಲಿ, ನಮ್ಮ ಯಾರು ಬೆಂಬಲ ಸೂಚಿಸ್ತಾರೆ ಎಲ್ಲಾರು ಒಟ್ಟಿಗೆ ಮಾಡ್ಬೇಕು ಮೇಡಮ್. ಇದನ್ನ ರೈತರಾಗಲಿ ಎಲ್ಲಾರ. ಈಗ ಮಂಡ್ಯ ಅಂದ್ಬಿಟ್ಟು ಮಂಡ್ಯ ಭಾಗಕ್ಕೆ ಸೀಮಿತ ಆಗ್ಬಾರ್ದು. ಹಂಗಾಗಿ ಬಂದ್ ಬೇಕು. ಮಂಡ್ಯ ಭಾಗಕ್ಕೆ ಸೀಮಿತ ಆಗಬಾರ್ದು, ಇದು ಪ್ರಶ್ನೆ ಪಕ್ಕಕ್ಕಿಡೋಣ.
ಕನ್ನಡ ಪರ ಸಂಘಟನೆಗಳು ಅಷ್ಟೊಂದಿದಾವಲ್ಲ, ಒಬ್ರು ಹೇಳ್ತಾರೆ ನಾನು ಬಂದ್ ಮಾಡೇ ಮಾಡ್ತೀನಿ ಅಂತ, ಇನ್ನೊಬ್ರು ಹೇಳ್ತಾರೆ ನಾಳೆ ತೀರ್ಮಾನ ಮಾಡ್ತೀವಿ ಅಂತ, ಮತ್ತೊಬ್ರು ಹೇಳ್ತಾರೆ ಬಂದೇ ಎಲ್ಲದಕ್ಕೂ ತೀರ್ಮಾನ ಅಲ್ಲ, ಪರಿಹಾರ ಅಲ್ಲ ಅಂತ. ಬಂದು ಇವರೆಲ್ಲ ಒಗ್ಗಟ್ಟಿಲ್ಲ ಅಂದ್ರೆ ಬಂದ್ ಸಕ್ಸಸ್ ಆಗತ್ತಾ? ಇದು ಪ್ರಶ್ನೆ ನಮ್ದು. ಅದೇ ಮೇಡಮ್ ನಮ್ಮಲ್ಲೂ ಕೊರತೆ ಇರೋದು. ಬಟ್ ಬಂದ್ ಬೇಕು, ಬಂದನ್ನ ಒಕ್ಕೂರ್ಲಿಂದ ಮಾಡ್ಬೇಕು ನಾವು. ಈ ಬಂದ್ ಮಾಡೋದ್ರಿಂದ ನಾವು ಒಂದು ಎಚ್ಚರಿಕೆ ಕರಗಂಟೆನ ಕೊಟ್ಟಂಗಾಗುತ್ತೆ ಮೇಡಮ್. ಈ ಬಂದ್ ನಾವು ಮಾಡಿಲ್ಲ ಅಂದ್ರೆ ಈಗ ಅವರ ಆದೇಶನ ನಾವು ಪಾಲಿಸ್ತಾ ಇದೀವಿ. ಸರಿ ಸರಿ ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮೈಸೂರಿನಿಂದ ಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಈಗ ಬಂದ್ ಮಾಡ್ಬೇಕಾ ಅಂತ ಪ್ರಶ್ನೆ. ಬಂದ್ ಮಾಡ್ಲೇಬೇಕು ಮೇಡಮ್. ಕುಡಿಯಕ್ಕೆ ನಮ್ಗೆ ನೀರಿಲ್ಲ, ನಮ್ಗೆ ಊಟಕ್ಕೆ ಇಲ್ದಾಗ ನಿಮ್ಗೆ ಎಲ್ಲಿ ಕೊಡೋ? ಅಷ್ಟು ರಾಜಕಾರಣಿಗಳಾಗ ನಾವು ನೀವ್ ಏನಂತೀರಿ ಅಂದ್ರ ಬೈಬೇಡಿ ಅಂತೀರ. ನಾವು ಬೈಬೇಕು ಅವ್ರನಿಗ, ನಾವು ಬೈಬೇಕು ಅವ್ರನಿಗ. ಡಿ.ಕೆ. ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ಯಡಿಯೂರಪ್ಪನೇ ಆಗ್ಲಿ, ಕುಮಾರಸ್ವಾಮಿನೇ ಆಗ್ಲಿ, ಇವ್ರಿಗ ನಾವು ತರ್ಕ ತಕೊಂಡ್ ಹೊಡಿಬೇಕು ಮೇಡಮ್. ಅಲ್ಲ ಏನಂತ ಬೈತೀರಾ? ಯಾಕೆ ಬೈತೀರಿ ಅಂದ್ರೆ ಇವ್ರು ಯಾತಕ್ರಾಗಿ ನಾವು ಕುಂತಿರೋದು ಇವ್ರನಿಗ ರಾಜ್ಯ ಆಳಕ. ನಮ್ ರೈತರಿಗೆ ಇಲ್ಲಿ ಒಟ್ಟಿಗೆ ಅನ್ನ ಇಲ್ಲ, ನಮ್ಗೆ ರೈತರಿಗೆ ನೀರಿಲ್ಲ. ಏನ್ ಬೆಳೆದಿರಿ ಸರ್ ಆ ಕಡೆ ನೀವು? ನಾವು ರೈತರು ಮೇಡಮ್. ಅಲ್ಲ ಆಯ್ತು, ಗೊತ್ತು ಸರ್, ಗೊತ್ತು ಸರ್, ನಿಮ್ ಧ್ವನಿಲೇ ಗೊತ್ತಾಗ್ತಿದೆ, ನಿಮ್ ಆಕ್ರೋಶದಲ್ಲಿ ಗೊತ್ತಾಗ್ತಿದೆ. ಏನ್ ಬೆಳೆದಿದ್ದೀರಿ ಅಂತ ಕೇಳ್ದೆ. ನಾವು ಗದ್ದ ಮಾಡ್ಬೇಕು ಮೇಡಮ್. ಈಗ ಕುಡಿಯಕ್ಕೆ ನೀರಿಲ್ಲ, ಭತ್ತ ಇಲ್ಲ ಅಂದಾಗ ರಾಜಕಾರಣಿ ಡಿ.ಕೆ. ಶಿವಕುಮಾರ್ ಏನ್ ತಿಂದನು? ಅನ್ನ ತಿಂದನು, ಮಣ್ಣು ತಿಂದನು. ಅವ್ರೇನ್ ತಿಂತಾರೆ, ನಾವು ಏನ್ ತಿಂತೀವಿ? ಬೆಂಗಳೂರಲ್ಲಿ ಇರೋರು ತಗೊಳ್ಳಿ, ನಮಗೂ ಸಮಸ್ಯೆನೇ ಆಗುತ್ತೆ. ಬೆಂಗಳೂರವರು ಒಬ್ರು ಬರಲ್ಲ ಸ್ಟ್ರೈಕ್ ಮಾಡಕ, ಮೈಸೂರವ್ರು ಒಬ್ರು ಬರಲ್ಲ, ಕುಡಿಯಕ್ ನೀರಿಲ್ಲ. ಬೆಂಗಳೂರು, ಮೈಸೂರು, ಮಂಡ್ಯ, ಮದ್ದೂರು, ಮಳವಳ್ಳಿ ಎಲ್ಲರಿಗೂ ನೀರ್ ಬೇಕು. ನೀರ್ ಬೇಕು. ಅರ್ಥ ಆಗುತ್ತೆ ಸರ್, ನಿಮ್ ಸಿಟ್ಟು ಅರ್ಥ ಆಗುತ್ತೆ ಸರ್. ಥ್ಯಾಂಕ್ ಯು ಮಾತಾಡಿದಕ್ಕೆ. ಮಂಜುನಾಥ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡ್ತೀನಿ ಕೊನೆಯದಾಗಿ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಸರ್ ಕರೆ ಮಾಡ್ತಿರೋದು? ಮೇಡಮ್ ದಾವಣಗೆರೆಯಿಂದ. ಸರಿ ಹೇಳಿ, ಬಂದ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್ 100% ಬಂದು ಆಗ್ಲೇಬೇಕು. ಸೊ ಬಂದಾಗೋದ್ರಿಂದ ತೊಂದರೆ ಆದಾಗ ಜನಗಳಿಗೆ ಗೊತ್ತಾಗುತ್ತೆ, ಇಲ್ಲಿ ನಾವು ನೀರಿಗೆ ತೊಂದರೆ ಪಡ್ತಾ ಇದೀವಿ, ಇವ್ರಿಗೆ ಫ್ಲೈಟ್ ಹೋಗಕ್ ಬೇಕು, ಅದು ಎಲ್ಲದಕ್ಕೂ ತೊಂದರೆ ಆಗುತ್ತೆ ನೋಡಿ ಹೊರಗಡೆಯಿಂದ ಬಂದವ್ರಿಗೆ, ಅವಾಗ ಮೇಲ್ಕ್ ಹೋಗುತ್ತೆ ಕಂಪ್ಲೇಂಟ್. ಸೊ ಅದರಿಂದ ಈ ಬಂದು ನಡೀಲೇಬೇಕು ಮೇಡಮ್. ಯಾವುದೇ ಕಾರಣಕ್ಕೂ ಯಾರು ಹಿಂದೇಟ್ ಹಾಕ್ಬಾರ್ದು. ಓಕೆ, ನಿಮ್ಮ ಅಭಿಪ್ರಾಯವನ್ನ ಡೆಫಿನೆಟ್ಲಿ ರೆಸ್ಪೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಕರೆ ಮಾಡಿ PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಬಂದ್ ಬೇಕಾ ಬೇಡವಾ ಅಂತ ಪ್ರಶ್ನೆ ಕೇಳಿದಾಗ ನೇರವಾಗಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ. ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಯಿತು. ಸೊ ನಾಳೆ ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗ್ತಾವ, ಏನ್ ತೀರ್ಮಾನವನ್ನ ತಗೊಳ್ತಾರೆ ಕಾದ್ ನೋಡೋಣ. ಅಂಡ್ ನಾಳೆ ಮತ್ತೆ ಸಿಗ್ತೀನಿ ಇದೇ ಸಮಯ 6ರಿಂದ 7ಕ್ಕೆ. ಏನ್ರಿ ಸಮಾಚಾರದಲ್ಲಿ? ಅಲ್ಲಿ ತನಕ ಹೋಗಿ ಬರ್ತೀನಿ. ನೋಡ್ತಾರೆ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.